ಈ ರೆಸಿಪಿನ ನೀವು ಟ್ರೈ ಮಾಡಿದ್ಮೇಲೆ ಖಂಡಿತವಾಗ್ಲೂ ನೀವು ನಂಗೆ ಥ್ಯಾಂಕ್ಸ್ ಹೇಳೇ ಹೇಳ್ತೀರಾ. ಅಷ್ಟೊಂದು ಒಳ್ಳೆ ರೆಸಿಪಿನ ತೊಗೊಂಬಂದಿದ್ದೀನಿ ನಾನಿವತ್ತು. ಇದು ಎಲ್ರಿಗೂ ಹೆಲ್ಪ್ ಆಗೋ ರೆಸಿಪಿ ಇದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನೆನಪು. ನಾನು ಲತಾ. ನಾನಿವತ್ತು ಒಂದು ಒಳ್ಳೆ ಹೆಲ್ದಿಯಾಗಿರೋ ಗಂಜಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಈ ಗಂಜಿನ ನಾವು ಕುಡಿಯೋದ್ರಿಂದ ನಮ್ಗೆ ಎಷ್ಟೇ ಕೂದಲು ಉದುರ್ತಾ ಇದ್ರು, ಯಾವುದೇ ಕಾರಣಕ್ಕೆ ಕೂದಲು ಉದುರ್ತಾ ಇದ್ರು, ನಮ್ಮ ಕೂದಲು ಉದುರೋದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ಸರಿ ಟ್ರೈ ಮಾಡಿ, ನಿಜವಾಗ್ಲೂ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. 100% ರಿಸಲ್ಟ್ ಕೊಟ್ಟೇ ಕೊಡುತ್ತೆ. ಇದು ಅವಳಿ ಬೀಜ ನೋಡಿ, ಇದು ಅವಳಿ ಬೀಜ ಈ ಥರ ಇರುತ್ತೆ. ಅಗಸೆ ಬೀಜದ ಥರನೇ ಇರುತ್ತೆ, ಆದರೆ ಸಣ್ಣಕ್ಕಿರುತ್ತೆ. ಅಗಸೆ ಬೀಜ ಅಲ್ಲ, ಅವಳಿ ಬೀಜ. ಬಾಣಂತಿಯರು ಯಾರೆಲ್ಲ ಇರ್ತಾರೋ ಈ ಗಂಜಿನ ಕುಡಿದಿರ್ತಾರೆ. ಆಲ್ಮೋಸ್ಟ್ ಆಗಿ ಎಲ್ರಿಗೂ ಈ ಗಂಜಿನ ಕೊಡ್ತಾರೆ. ಈ ಗಂಜಿನ, ಅವಳಿ ಬೀಜದ ಗಂಜಿನ ನಾವು ದಿನಾಲೂ ಖಾಲಿ ಹೊಟ್ಟೆ ಕುಡಿಯೋದ್ರಿಂದ ನಮ್ಮ ಕೂದಲು ಎಷ್ಟೇ ಕೂದಲು ಉದುರ್ತಾ ಇದ್ದರೂ ನಮಗೆ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಅವಳೆ ಬೀಜನ ರಾತ್ರಿನೇ ನೆನೆಸಿಟ್ಕೊಂಡಿದ್ದೆ. ನೋಡಿ, ಬೆಳಗ್ಗೆ ಆದಾಗ ಈ ಥರ ಲೋಳೆ ಥರ ಚೆನ್ನಾಗಿ ಹರಡ್ಕೊಂಡಿರುತ್ತೆ. ನೋಡಿ, ಈ ಥರ ಕಾಣಿಸ್ತಿರುತ್ತೆ. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. 1 ಗ್ಲಾಸಷ್ಟು ಅಷ್ಟೇ ಮಾಡ್ಕೋಬೇಕು ಒಬ್ಬರಿಗೆ, ತುಂಬ ಆದರೆ ಕುಡಿಯೋಕ್ಕಾಗಲ್ಲ. 1 ಗ್ಲಾಸಷ್ಟು ಗಂಜಿ ಕುಡಿದ್ರೆ ಸಾಕಾಗುತ್ತೆ ನಮಗೆ. ನೋಡಿ, ಈಗ ನೀರು ಸ್ವಲ್ಪ ಬಿಸಿ ಆದಮೇಲೆ ಈಗ ನೆಂದಿರೋ ಅವಳೆ ಬೀಜದ ಜೆಲ್ಲನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, ಯಾವ ಥರ ಜೆಲ್ ಥರ ನೆಂದ್ಕೊಂಡಿದೆ. 1 ಸ್ಪೂನ್ ತಗೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಬೆಲ್ಲ ಸೇರಿಸ್ಕೊತಿದ್ದೀನಿ. ನಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲ ಸೇರಿಸ್ಕೊಳ್ಳಿ. 1 ಸ್ಪೂನ್ ತಗೊಂಡು ಕೈ ಆಡ್ಕೊಳ್ಳೋಣ. 2-3 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಇದನ್ನು. ನೋಡಿ, ನಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೋಬೋದು. ನಮಗೆ ಸ್ವೀಟ್ ಎಷ್ಟು ತಿಂತೀವೋ ಅಷ್ಟು. ಸ್ವಲ್ಪ ತೆಳುವಾಗೇ ಮಾಡ್ಕೋಬೇಕು ಈ ಗಂಜಿನ, ಗಟ್ಟಿ ಆದರೆ ಕುಡಿಯೋಕ್ಕಾಗಲ್ಲ. 1-2 ಕುದಿ ಬರೋ ತನಕ ಕುದಿಸಿದ್ರೆ ಈ ಗಂಜಿ ಆಲ್ಮೋಸ್ಟ್ ರೆಡಿಯಾಗೇ ಬಿಡುತ್ತೆ. ತುಂಬ ಗಟ್ಟಿ ಮಾಡ್ಕೊಬೇಡಿ, ತೆಳ್ಳಗೆ ಮಾಡ್ಕೊಳ್ಳಿ. ಈ ಗಂಜಿನ ನಾವು ಕಂಟಿನ್ಯೂಯಸ್ ಆಗಿ 2 ತಿಂಗಳಂತೂ ಕುಡಿಲೇಬೇಕು. 2 ತಿಂಗಳು ಕುಡಿಯೋದ್ರಿಂದ ನಮಗೆ ಎಷ್ಟೇ ಸಿವಿಯರ್ ಆಗಿ ಕೂದಲು ಉದುರ್ತಾ ಇದ್ರೂ ನಮಗೆ ಕೂದಲು ಉದುರೋ ಸಮಸ್ಯೆ ನಿಂತೋಗುತ್ತೆ. ಕೂದಲು ಒಂದೇ ಸಮಸ್ಯೆ ಅಲ್ಲ, ನಮಗೆ ಬೆನ್ನು ನೋವು ಇರುತ್ತಲ್ಲ, ಸಿಸರಿನ್ ಮಾಡ್ಕೊಂಡಾಗ ಬೆನ್ನು ತುಂಬ ನೋವು ಇರುತ್ತೆ. ಸಿಸರಿನ್ ಮಾಡ್ಕೊಂಡವ್ರಿಗೆ ಅವ್ರಿಗೆಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ. ಬೆನ್ನು ನೋವು ಮತ್ತು ಕೈ ಕಾಲೆಲ್ಲ ನೋವ್ತಿರುತ್ತಲ್ಲ, ಅದಕ್ಕೆಲ್ಲ ಇದು ರಾಮಬಾಣ ಥರ ಕೆಲಸ ಮಾಡುತ್ತೆ. ಅದಕ್ಕೋಸ್ಕರನೇ ಬಾಣಂತಿಯರಿದ್ದಾಗ ನಮಗೆ ಏನಕ್ಕೆ ಈ ಗಂಜಿ ಕೊಡ್ತಾರೆ ಅಂತ ಇವಾಗ ಗೊತ್ತಾಗ್ತಿದೆ. ಈ ಗಂಜಿನ ನಾವು ಮಸ್ಟಾಗಿ ದಿನಾಲು ಕುಡಿಯೋದ್ರಿಂದ ನಮಗೆ ಹೆಣ್ಮಕ್ಳಿಗಂತೂ ತುಂಬ ಒಳ್ಳೆ ಗಂಜಿ ಅಂತಲೇ ಹೇಳ್ಬೋದು. ಇದರಿಂದ ನಮಗೆ ಏನೂ ಆಗಲ್ಲ, ಸೈಡ್ ಎಫೆಕ್ಟ್ಸು. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ನೋಡಿರಿ, ಈ ಥರ ಆದರೆ ಸಾಕಾಗುತ್ತೆ. ಇಷ್ಟೇ ತೆಳ್ಳಗಿದ್ರೆ ಸಾಕು. ಈ ಥರ ಚೆನ್ನಾಗಿ ಕುದಿಸ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಕುಡಿದ್ಬಿಟ್ರೆ ನಮಗೆ ನಮ್ಮೆಲ್ಲ ಸಮಸ್ಯೆನೂ, ಕೂದಲು ಉದುರೋ ಸಮಸ್ಯೆಯಿಂದ ಹಿಡಿದು ಸೊಂಟ ನೋವು, ಬೆನ್ನು ನೋವು ಎಲ್ಲ ಸಮಸ್ಯೆಗೂ ಇದು ತುಂಬ ಒಳ್ಳೆ ಕೆಲಸ ಮಾಡುತ್ತೆ. ಮಸ್ಟಾಗಿ ಟ್ರೈ ಮಾಡಿ. ಎಲ್ಲ ಹೆಣ್ಮಕ್ಳಿಗೂ ಇದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಅವಳಿ ಬೀಜ ಆರಾಮಾಗಿ ಎಲ್ಲ ಕಿರಾಣಿ ಅಂಗಡಿಯಲ್ಲೂ ಸಿಗುತ್ತೆ. ನಮಗೆ ಒಂದು 1/4 kg ಅಷ್ಟು ಅವಳಿ ಬೀಜ ತೊಗೊಂಬಂದರೆ ಸಾಕಾಗುತ್ತೆ. ನಾವು ಆರಾಮಾಗಿ 2 ತಿಂಗಳು ಗಂಜಿ ಮಾಡ್ಕೊಂಡು ಕುಡಿಬೋದು. 2 ಸ್ಪೂನ್ ಹಾಕ್ಕೊಂಡು ಕುಡಿಯೋದ್ರಿಂದ ನಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಬೆನ್ನು ನೋವು, ಸೊಂಟ ನೋವು ಎಲ್ಲನೂ ಮಾಯ ಆಗುತ್ತೆ. ಅದ್ರ ಜೊತೆ ಕೂದಲು ಉದುರೋದು ಕಡಿಮೆ ಆಗುತ್ತೆ. ಕಡಿಮೆ ಏನು, ಸಂಪೂರ್ಣವಾಗಿ ನಿಂತೋಗುತ್ತೆ. ಒಂದು ಸಾರಿ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.